ನಮಸ್ಕಾರ. ನಾನು ನಿಮಗೆ ಇವತ್ತು ಸತ್ಯನಾರಾಯಣ ಪೂಜೆ ಯಾವಾಗ ಮತ್ತು ಏಕೆ ಮಾಡಲಾಗುತ್ತದೆ ಎಂದು ಹೇಳುತ್ತೇನೆ. ಪ್ರತಿ ಪೂರ್ಣಿಮೆಗೆ ಸತ್ಯನಾರಾಯಣ ಕಥೆ ಮತ್ತು ಪೂಜೆ ಮಾಡಿದರೆ ಮನೆಯಲ್ಲಿ ಸುಖ ಶಾಂತಿ ಇರುತ್ತದೆ. ಎರಡನೆಯದಾಗಿ, ಸತ್ಯನಾರಾಯಣ ಪೂಜೆ ಮಕ್ಕಳ ಜನ್ಮದಿನದಂದು ಮಾಡಿದರೆ ಅವರ ಆಯುಷ್ಯ ದೀರ್ಘವಾಗುತ್ತದೆ. ಮೂರನೆಯದಾಗಿ, ಮನೆಯಲ್ಲಿ ಮದುವೆಯ ನಂತರ ಸತ್ಯನಾರಾಯಣ ಕಥೆ ಮಾಡಿಸಿದರೆ ದಾಂಪತ್ಯ ಜೀವನದಲ್ಲಿ ಶುಭಕರವಾಗುತ್ತದೆ. ನಾಲ್ಕನೆಯದಾಗಿ, ಮದುವೆಯ ವಾರ್ಷಿಕೋತ್ಸವದಿಂದ ಕಥೆ ಮಾಡಿಸಿದರೆ ದಾಂಪತ್ಯ ಜೀವನದಲ್ಲಿ ಏಕತೆ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಐದನೆಯದಾಗಿ, ಅಂಗಡಿಯಲ್ಲಿ ಅಥವಾ ಆಫೀಸಿನಲ್ಲಿ ಸತ್ಯನಾರಾಯಣ ಕಥೆ ಹೇಳಿಸಿದರೆ ಉನ್ನತಿಯ ಮಾರ್ಗಗಳು ತೆರೆಯುತ್ತವೆ. ಆರನೆಯದಾಗಿ, ಯಾವುದೇ ಕೆಲಸವು ದೀರ್ಘಕಾಲದಿಂದ ಆಗದೇ ಇದ್ದಾಗ ಆ ಕೆಲಸವನ್ನು ಪೂರ್ಣವಾದಾಗ ಸತ್ಯನಾರಾಯಣ ಕಥೆ ಮಾಡಿದರೆ ಉತ್ತಮ. ಏಳನೆಯದಾಗಿ ಮತ್ತು ಕೊನೆಯದು, ಮನೆಯಲ್ಲಿ ಸೂತಕ ಅಥವಾ ಪಾತಕವಾದ ನಂತರ ಸತ್ಯನಾರಾಯಣ ಪೂಜೆ ಮಾಡಿದರೆ ಮನೆ ಪುನಃ ಶುದ್ಧಿಯಾಗುತ್ತದೆ ಮತ್ತು ಯಾವುದೇ ಕಾರ್ಯವನ್ನು ಮುಂದೆ ಮಾಡಲು ಬರುತ್ತದೆ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.